ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮನೆ ಸೈಡಲ್ಲಿ ಹಾಕಿರೋ ತರಕಾರಿ ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಇದು ಬದನೆ, ಫಸ್ಟಿನ ಗಿಡ ಬದನೆ ಹಾಕಿದ್ದೀನಿ. ಬದನೆ ಇನ್ನೂ ಬೆಳೀತಾ ಇದೆ, ತುಂಬ ದೊಡ್ಡದಾಗಿ ಬೆಳೆಯೋ ಬದನೆ ಅದು. ಮನೆ ಸೈಡಲ್ಲೇ ಚಿಕ್ಕದಾಗಿ ಸ್ವಲ್ಪ ವೆಜಿಟೇಬಲ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ, ಫ್ಲವರ್ಸ್ ಗಾರ್ಡನ್ ಪಕ್ಕ. ಇದ್ರದ್ದೊಂದು ಫಸ್ಟೊಂದು ವಿಡಿಯೋ ಮಾಡಿದ್ದೆ ನಾನು, ಅವಾಗ ಚಿಕ್ಕದಾಗಿತ್ತು ಗಿಡ. ಈಗ ಮೂಲಂಗಿ ಪಲ್ಯಗೆ ಮೂಲಂಗಿನೆಲ್ಲ ಕಿತ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಇದು ಏನೋ ಕಾಯ್ದು ಗಿಡ ಅಂತೆ, ಇದ್ರದ್ದು ಏನಂತ ಗೊತ್ತಿಲ್ಲ. ಅದರಲ್ಲಿ ವೈಟ್ ಮತ್ತು ಪರ್ಪಲಲ್ಲಿ ಫ್ಲವರ್ ಬಿಟ್ಟಿದೆ, ಅದ್ರ ಬೀಜ ಕಾಯಿ ಕಿತ್ತು ಪಲ್ಯ ಮಾಡೋದು ಅಂತೆ. ಇದು ಮೂಲಂಗಿ, ಇದು ಪಿಂಕ್ ಕಲರ್ ಮೂಲಂಗಿ ನೋಡಿ, ಕಲರ್ ಕಾಣ್ತಾ ಇದೆ ಅಲ್ಲ, ಪಿಂಕ್ ಇದೆ. ನಾನು ಟರ್ನಿಪ್ ಗಿಡ ಅಂತ ಇದನ್ನು ತರಿಸಿದಾಗಿತ್ತು, ಆದರೆ ಇದು ಮೂಲಂಗಿ ಬಿಟ್ಟಿದೆ. ರೆಡ್ ಕಲರು ಕಟ್ಟಾಗಿ ಬಂದಿದೆ. ಇದು 2 ಕಲರ್ ಮೂಲಂಗಿ ಹಾಕಿದ್ದೀನಿ, ವೈಟಲ್ಲೂ ಇದೆ, ಅದನ್ನು ಕಿತ್ಕೊಂಡು ಹಾಕಿ ಬಂದಿದ್ದು ನಾನು. ವೈಟ್ ಮತ್ತು ಪಿಂಕಲ್ಲಿದೆ ಮೂಲಂಗಿ. ಇದು ಪಕ್ಕದಲ್ಲಿ ಸ್ವಲ್ಪ ಕ್ಯಾರೆಟ್ ಹಾಕಿದ್ದೀನಿ, ಒಂದು 10-15 ಗಿಡ ಕ್ಯಾರೆಟ್ ಇದೆ. ಕೊತ್ತಂಬರಿ ನೋಡಿ, ಇದು ಕೊತ್ತಂಬರಿ ಎಷ್ಟು ಫ್ರೆಶ್ ಆಗಿ ಗ್ರೀನಲ್ಲಿ ಬೆಳ್ಕೊಂಡಿದೆ. ಮತ್ತೇನೆಂದರೆ ಸ್ವಲ್ಪ ಜಾಗದಲ್ಲಿ ಹಾಕ್ಕೊಂಡ್ರೂ ನಮಗೆ ಕೆಮಿಕಲ್ಲು ಗೊಬ್ಬರ ಎಲ್ಲ ಹಾಕದೇ ಇರೋ ಒಳ್ಳೆ ತರಕಾರಿ ಸಿಗತ್ತೆ. ನಮಗೊಂದು ಪಲ್ಯಗಂದರೆ ಒಂದು 3-4 ಮೂಲಂಗಿ ಬೇಕಾಗುತ್ತೆ. ಅದು ಕಿತ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಇದು ಮಣ್ಣು ಲೂಸ್ ಇದೆ, ಅದು ಎಲ್ಲ ಅಗದ್ಬಿಟ್ಟು ಬೀಜ ಹಾಕಿದ್ದಲ್ಲ, ಹಂಗೇ ಎಳೆದಿದ್ದೆ ಕಿತ್ಕೊಬಂದುಬಿಡ್ತು. ಇಷ್ಟು ಉದ್ದ ಬೆಳ್ಕೊಂಡಿದೆ ನೋಡಿ. ಸೈಡಲ್ಲಿ ನಾನು ಬಸಳೆ ಹಾಕಿದ್ದೀನಿ, ಬಸಳೆನೂ ಅಷ್ಟೇ ಎಲೆ ಎಲ್ಲ ಬರ್ತಾಯಿದೆ. ಎಲೆ ಬಂದು ದಂಟೆಲ್ಲ ಬಂತು. ನೆಕ್ಸ್ಟ್ ಮುಂದಿನ ವಾರದಂಗೆ ನಮಗೆ ಬಸಳೆ ಸಾರಿಗೆ ಸಿಗುತ್ತೆ. ಇದು ಕಟ್ಟಾಗಿಬಿಟ್ಟಿದೆ, ಚಿಕ್ಕದಾಗಿತ್ತು. ಇದೂ ಪಿಂಕ್ ಮೂಲಂಗಿ. ಇನ್ನೊಂದು 2-3 ವೈಟ್ ಕಲರಲ್ಲಿ ಕಿತ್ಕೊತೀನಿ, ಅಷ್ಟಾದರೆ ಸಾಕಾಗತ್ತೆ ನನಗೆ. ಮತ್ತು ಕ್ಯಾರೆಟ್ ನೋಡಿ ಎಷ್ಟು ಗ್ರೀನಾಗಿ ಕಾಣುತ್ತೆ, ಅದೇ ಅದು ಖುಷಿ ಅನ್ಸುತ್ತೆ ನಮಗೆ. ಕ್ಯಾರೆಟು ಮತ್ತು ಇದು ಕೊತ್ತಂಬರಿ ಎಲ್ಲ ನಮಗೆ ಹೊರಗೆ ಬಂದಾಗ ನೋಡೋಕ್ಕೆ ಖುಷಿ ಆಗುತ್ತೆ. ಟೊಮೊಟೊ ಹಾಕಿದ್ದೀನಿ ಸೈಡಿಗೆ, ಅದು ಚಿಕ್ಕದಾಗಿದೆ, ಈಗ ಇನ್ನೂ ನಟ್ಟಿದ್ದದು. ಇದನ್ನು ನೋಡಿ, ಇದು ಮೇಲೆ ಇತ್ತು ಗೆಡ್ಡೆ, ಅರ್ಧ ಮಣ್ಣಲ್ಲಿದೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಇದು 2-3 ಕಿತ್ಕೊಂಡ್ರೆ ಸಾಕಾಗುತ್ತೆ, ಅಷ್ಟು ದೊಡ್ಡಕ್ಕಿದೆ ಅನಿಸುತ್ತೆ. ಫ್ರೆಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತಂತ. ನಾವೇ ಬೆಳೆದಕ್ಕಿಂತ ಒಂದು ಖುಷಿ ಬೇರೆ ಇರುತ್ತೆ ಅದು. ಟೊಮೊಟೊ ಏನಂದರೆ ಅದನ್ನು ಬೇಗ ಬೆಳೆಯುತ್ತೆ, ಆದರೆ ಅದಕ್ಕೆ ಸ್ಟಾರ್ಟಿಂಗೇ ತುಂಬ ನೀರೆಲ್ಲ ಹಾಕ್ಕೊಟ್ಟು ಬೆಳೆಸ್ಬೇಕು ನಾವು. ನೋಡಿ, ಎಷ್ಟು ದೊಡ್ಡದಾಗಿದೆ, ಆಳದಲ್ಲಿ ಇಟ್ಟಿದ್ದು. ಮಣ್ಣು ಸ್ವಲ್ಪ ಈ ಸೈಡ್ ಗಟ್ಟಿಯಾಗಿದೆ ಅನಿಸುತ್ತೆ. 3-4 ಆಯಿತು, ಸಾಕಾಗತ್ತೆ ನನಗೆ ಪಲ್ಯಗಾಗೋಷ್ಟು. ಈ ಟೊಮೊಟೊ ಹೇಳಿದ್ನಲ್ಲ, ಇದು ಈಗ ತಾನೇ ನಟ್ಟಿದ್ದೊಂದು 15 ದಿನದ ಹಿಂದೆ. ಚಿಕ್ಕದಾಗಿ ಎಲೆ ಎಲ್ಲ ಬರ್ತಾಯಿದೆ, ಬೇಗ ಬೆಳ್ಕೊಂಬಿಡತ್ತೆ. ಇನ್ನು ನಮಗೆ ಇಲ್ಲೇ ಟೊಮೆಟೊ ಸಿಗುತ್ತೆ, ಆಗಿಂದ ಥರ ಅವಶ್ಯಕತೆ ಇರಲ್ಲ. ಇದು ಈರುಳ್ಳಿ, ಒಂದು ಸಣ್ಣ ಗಿಡ, ಒಂದು ಮೊಳಕೆ ಬಂದಿದ್ದು ನೆಟ್ಟಿದೆ. ಇದು ಕಾಳು, ಕಡಲೆಕಾಳು ನೆನೆಸಿದ್ದು ಮೊಳಕೆ ಬಂದುಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ನೆಟ್ಟು ನೋಡಿದೆ. ನೋಡಿ, ಅದಕ್ಕೆ ಬೀಜ ಎಲ್ಲ ಬಂದಿದೆ. ಇದೇ ಬಸಳೆ. ಇದು ಇದರಲ್ಲಿ 2 ಕಲರ್ ಹಾಕಿದ್ದೀನಿ. ದಂಟಲ್ಲಿ ನೋಡಿ, ರೆಡ್ಡಿನ ದಂಟಿರುತ್ತೆ ಮತ್ತು ಗ್ರೀನ್ ದಂಟಿರುತ್ತೆ. ಬಸಳೆ 2 ಕಲರು ಇರುತ್ತೆ. ನಾನು ಎರಡನ್ನೂ ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ. ಎಲ್ಲ ಸಾರಲ್ಲಿ ತುಂಬ ಟೇಸ್ಟ್ ಅಂದರೆ ಬಸಳೆ, ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಲ್ಲ ಅದು. ನೀರು ಫೋರ್ಸ್ ಇದೆಯಲ್ಲ, ಹಾಗಾಗಿ ವಾಶ್ ಮಾಡೋಕ್ಕೂ ಹಾಕ್ಕೊಂಡು ಇಲ್ಲೇ ಹೋಗೋಣ ಅಂದ್ಕೊಂಡೆ. ವಾಶ್ ಮಾಡ್ತಿದ್ದಂಗೆ ಎಷ್ಟು ನೀಟಾಗಿ ವೈಟ್ ಕಾಣ್ತಾ ಇದೆ ನೋಡಿ. ಇದು ಪಿಂಕಲ್ಲಿದೆ, ಎಷ್ಟು ವೈಟ್ ಇದೆ ಮೂಲಂಗಿ.
ಇಲ್ಲೇ ವಾಶ್ ಮಾಡ್ಕೊಂಡು ತಗೊಂಡೋಗ್ಬಿಡೋಣ ಅಂತ ಅಂದ್ಕೊಂಡೆ. ಯಾವುದೇ ಕೆಮಿಕಲ್ ಏನೂ ಗೊಬ್ಬರ ಹಾಕ್ತಾ ಇರೋದ್ರಿಂದ ಇಷ್ಟು ಗ್ರೀನಾಗೂ ಇದೆ ನೋಡಿ, ಫ್ರೆಶ್ ಆಗಿ ಸಿಕ್ಕಿದೆ. ನೆಕ್ಸ್ಟ್ ನಾನು ಸ್ವಲ್ಪ ಬೇರೆ ಬೇರೆ ತರಕಾರಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ವೆರೈಟಿನೂ ಇಲ್ಲೇ ಬೆಳ್ಕೊಂಡ್ರೆ ಒಂಥರ ಚೆನ್ನಾಗಿರತ್ತಲ್ಲ. ಇದಿಷ್ಟನ್ನು ತಗೊಂಡು ಇವತ್ತು ನಾನು ಸಾರಿಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.